ಧರ್ಮಸ್ಥಳ ಚಲೋಗೆ ಕೈ ಪಡೆ ಈಗ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಕೇಸರಿ ಪಡೆ ರಾಜಕೀಯ ದಾಳಕ್ಕೆ ಸರ್ಕಾರದ ಪ್ರತ್ಯಾಸ್ತ್ರ. ಇನ್ನು ಬಿಜೆಪಿ ಧರ್ಮಸ್ಥಳ ಚಲೋಗೆ ಕೈ ಪಡೆ ಕೌಂಟರ್. ಕೇಸರಿ ಪಡೆ ರಾಜಕೀಯ ದಾಳಕ್ಕೆ ಇಲ್ಲಿ ಸರ್ಕಾರದ ಪ್ರತ್ಯಾಸ್ತ್ರವನ್ನ ಮಾಡಿದ್ದಾರೆ. ಅಧಿವೇಶನದ ಬಳಿಕ ಧರ್ಮಸ್ಥಳಕ್ಕೆ ಸಿಎಂ ಡಿಸಿಎಂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಧರ್ಮಸ್ಥಳ ಯಾರ ಸ್ವತ್ತಲ್ಲ ಅಂತ ಅಧಿವೇಶನದ ಬಳಿಕ ಧರ್ಮಸ್ಥಳಕ್ಕೆ ಸಿಎಂ ಡಿಸಿಎಂ ಭೇಟಿ ನೀಡಲಿದ್ದಾರೆ. ಇನ್ನು ಧರ್ಮಸ್ಥಳ ಯಾರ ಸ್ವತ್ತಲ್ಲ ಅಂತ ಹೇಳಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ. ನಮಗೂ ಹಾಗೂ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಗೌರವ ಇದೆ. ಎಸ್ಐಟಿ ರಚನೆ ಮಾಡಿದ್ದು ದುರುದ್ದೇಶದಿಂದಲ್ಲ. ಹಿಂದುತ್ವ ವಿಚಾರದಲ್ಲಿಯೂ ಕೂಡ ಕಾಂಗ್ರೆಸ್ಗೂ ಬದ್ಧತೆ ಇದೆ. ಬಿಜೆಪಿ ನಾಯಕರಿಗೆ ಸಿಎಂ ಮತ್ತು ಡಿಸಿಎಂ ತಿರುಗೇಟನ್ನ ನೀಡಲಿದ್ದಾರೆ. ಇನ್ನು ಒಂದ್ ರೀತಿಯಾಗಿ ಅಧಿವೇಶನದ ಬಳಿಕ ಧರ್ಮಸ್ಥಳಕ್ಕೆ ಸಿಎಂ ಡಿಸಿಎಂ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಧರ್ಮಸ್ಥಳ ಯಾರ ಸ್ವತ್ತಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಗುಡುಗಿದ್ರು. ಇನ್ನು ಎಸ್ಐಟಿ ರಚನೆ ಮಾಡಿದ್ದು ದುರುದ್ದೇಶದಿಂದಿಲ್ಲ, ನಮಗೂ ಕೂಡ ಧರ್ಮಸ್ಥಳದ ಮೇಲೆ ಗೌರವ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಇನ್ನು ಇಲ್ಲಿ ಹಿಂದುತ್ವ ವಿಚಾರದಲ್ಲಿ ಕಾಂಗ್ರೆಸ್ಗೂ ಕೂಡ ಅದರದ್ದೇ ಆದ ಬದ್ಧತೆ ಇದೆ. ಬಿಜೆಪಿ ನಾಯಕರಿಗೆ ಸಿಎಂ ಹಾಗೂ ಡಿಸಿಎಂ ತಿರುಗೇಟನ್ನ ನೀಡಿದ್ದಾರೆ. ಒಂದ್ ರೀತಿಯಾಗಿ ಇಲ್ಲಿ ಬಿಜೆಪಿಯವರು ಕೂಡ ಧರ್ಮಸ್ಥಳ ಅಪಪ್ರಚಾರದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಕೈಗೊಂಡಿದ್ರು. ಈಗ ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಅನ್ನ ಕೊಡೋದಕ್ಕೆ ಅಧಿವೇಶನ ಮುಗಿದ ನಂತರ ಸಿಎಂ ಹಾಗೂ ಡಿಸಿಎಂ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ.